ಕೋಗಿಲು ಕದನಕ್ಕೆ ಕೇರಳದ ಕೇಳಿ ಸಂಘಟನೆ ಈಗ ಎಂಟ್ರಿ ಕೊಟ್ಟಿದೆ. ಗಾಂಧಿ ವೇಷವನ್ನು ಧರಿಸಿ ಲೇಔಟ್ನಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ಕರ್ನಾಟಕ ಸರ್ಕಾರದ ವಿರುದ್ಧ ಕೇಳಿ ಸಂಘಟನೆ ಕಿಡಿಕಾರಿದೆ. ಸರ್ಕಾರ ಜಾಗ ಕೊಟ್ಟರೆ 10 ಮನೆಗಳನ್ನು ನಾವು ಕಟ್ಟಿಸ್ತೀವಿ ಅಂತ ಹೇಳಿದೆ. ಸರ್ಕಾರ ಒತ್ತುವರಿ ತೆರವು ಮಾಡಿದ್ದು ಸರಿಯಲ್ಲ. ಕೇರಳ ಮೂಲದ ಗಾಂಧಿ ವೇಷಧಾರಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಾಗಿದೆಯೋ ಅದನ್ನು ನೋಡಕ್ಕೆ ಬಂದಿದ್ದಾರೆ. ಆ್ಯಕ್ಚುಲಿ ನಾನು ಬಂದು ಸೋಷಲ್ ವರ್ಕರು. 38 ವರ್ಷದಿಂದ ಬೆಂಗಳೂರಲ್ಲಿ ಸೋಷಲ್ ಕಮಿಟ್ಮೆಂಟ್ ಏನೋ ವಿಷಯ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಮೇನ್ ಪ್ರೊಟೆಕ್ಷನ್ ಕೊಡೋದು, ಅವ್ರಿಗೆ ಎಜುಕೇಷನ್ ಕಿಚ್ಚಿ ಕೊಡೋದು, ಅವ್ರಿಗೆ ಬಟ್ಟೆ ಕೊಡೋದು. ಅದಕ್ಕೋಸ್ಕರ ನಾನು ಈಗ ಜಸ್ಟ್ ಬಂದು ಗೊತ್ತಂದ್ರೆ ಅದು ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಇದಿದೆ. ಯಾಕಂದ್ರೆ ಕಾಣಿಸ್ತಾ ಸರ್ ನೋಡಿದಾಗ ನಿಮಗೆ ಏನಾದರೂ ಇಲ್ಲಿ ಮಕ್ಕಳಿಗೆ ನಾನು ಹೇಳಿದಲ್ಲ, ನಾನು ಅದೇ ಮೇನ್ ಆಗಿ ನೋಡಿದ ಮಕ್ಕಳನ್ನೇ. ಅವ್ರಿಗೆ ಹೇಗೆ ಮಲಗೋದು, ಹೇಗೆ ಟಾಯ್ಲೆಟ್ ಹೋಗೋದು, ಹೇಗೆ ಊಟ ಮಾಡೋದು ಸ್ವಲ್ಪ ಅರ್ಥ ಆಗ್ತಿಲ್ಲ. ಅದು ಬೇರೆ ಯಾವ್ದಾದ್ರು ಜಾಗಕ್ಕೆ ಇಲ್ಲ, ಫಸ್ಟ್ ಟೈಮ್ ನೋಡಿದ್ದೀನಿ ನಾನು. ಆಕ್ಚುಲಿ ಕೇರಳ, ಇಲ್ಲಿರೋದು ಹೆಸರುಘಟ್ಟ. ಯಾವ ಸಂಘಟನೆ ಸರ್? ನಾವು ಕೇಳಿ ಬ್ಯಾಂಗ್ಳೂರಿಂದ. ಕೇಳಿ ಬ್ಯಾಂಗ್ಳೂರ್ ನಾವು ಯಶವಂತಪುರ ನಮ್ಮ ಆಫೀಸ್ ಇದ್ದಾರೆ. 38 ವರ್ಷದಿಂದ ನಾವು ನಿವಾಸಿಗಳಿಗೆ ಏನಾದರೂ ಇವತ್ತು ಹಂಚಿಕೆ ಮಾಡುವಂತದ್ದು ನಾನು ಅದಕ್ಕೆ ಪ್ಲಾನ್ ಅಲ್ಲ, ನಾವು ಅದಕ್ಕೆ ಮಾಡಬೇಕು. ಯಾಕಂದ್ರೆ ಫಸ್ಟ್ ನಾವು ನೋಡೋದು ಮಕ್ಕಳಿಗೆ, ಅವ್ರಿಗೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ನಾವು. ಸರ್ಕಾರದ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು ಸರ್ ಈ ಕ್ರಮದ ಬಗ್ಗೆ? ಇದು ಒಪ್ಕೊಳ್ಳೋಕ್ಕಾಗಲ್ಲ. ಏನಾದ್ರು ಮನವಿ ಮಾಡ್ತೀರಾ ಸರ್ಕಾರಕ್ಕೆ? ನಾವು ಒಂದು 10 ಮನೆ ನಾವಾಗಿ ಕಟ್ಕೊಡಕ್ಕೆ ರೆಡಿ ಇದೆ, ಜಾಗ ಕೊಟ್ಟರೆ 10 ಮನೆ. ಸರ್ಕಾರಕ್ಕೆ ಏನು ಹೇಳ್ತಾರೆ? ಸರ್ಕಾರಕ್ಕೆ ನಾನು ಆಕ್ಚುಲಿ ಡ್ರೆಸ್ಸಲ್ಲಿ ಹೇಳಂಗಿಲ್ಲ. ಪರವಾಗಿಲ್ಲ, ಇಲ್ಲ, ನಮ್ಮವರು ನಮ್ಮ ಇಬ್ಬರಿದ್ದಾರೆ, ಸೆಕ್ರೆಟರಿ ಇದ್ದಾರೆ, ಅವ್ರಿಗೆ ಹೇಳ್ತಾರೆ ಪ್ಲೀಸ್. ಸರ್ಕಾರ ಕ್ರಮ ಸರಿ ಅಂತ ಅಲ್ಲ, ಸರ್ಕಾರ ಇದು ಸರಿಯಲ್ಲ ಅಂದ್ರೆ ಕೋಗಿಲು ಕದನಕ್ಕೆ ಕೇರಳದ ಕೇಳಿ ಸಂಘಟನೆ ಈಗ ಎಂಟ್ರಿ ಕೊಟ್ಟಿದೆ. ಗಾಂಧಿ ವೇಷವನ್ನು ಧರಿಸಿ ಲೇಔಟ್ನಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ಕರ್ನಾಟಕ ಸರ್ಕಾರದ ವಿರುದ್ಧ ಕೇಳಿ ಸಂಘಟನೆ ಕಿಡಿಕಾರಿದೆ. ಸರ್ಕಾರ ಜಾಗ ಕೊಟ್ಟರೆ 10 ಮನೆಗಳನ್ನು ನಾವು ಕಟ್ಟಿಸ್ತೀವಿ ಅಂತ ಹೇಳಿದೆ. ಸರ್ಕಾರ ಒತ್ತುವರಿ ತೆರವು ಮಾಡಿದ್ದು ಸರಿಯಲ್ಲ. ಕೇರಳ ಮೂಲದ ಗಾಂಧಿ ವೇಷಧಾರಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಾಗಿದೆಯೋ ಅದನ್ನು ನೋಡಕ್ಕೆ ಬಂದಿದ್ದಾರೆ. ಆ್ಯಕ್ಚುಲಿ ನಾನು ಬಂದು ಸೋಷಲ್ ವರ್ಕರು. 38 ವರ್ಷದಿಂದ ಬೆಂಗಳೂರಲ್ಲಿ ಸೋಷಲ್ ಕಮಿಟ್ಮೆಂಟ್ ಏನೋ ವಿಷಯ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಮೇನ್ ಪ್ರೊಟೆಕ್ಷನ್ ಕೊಡೋದು, ಅವ್ರಿಗೆ ಎಜುಕೇಷನ್ ಕಿಚ್ಚಿ ಕೊಡೋದು, ಅವ್ರಿಗೆ ಬಟ್ಟೆ ಕೊಡೋದು. ಅದಕ್ಕೋಸ್ಕರ ನಾನು ಈಗ ಜಸ್ಟ್ ಬಂದು ಗೊತ್ತಂದ್ರೆ ಅದು ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಇದಿದೆ. ಯಾಕಂದ್ರೆ ಕಾಣಿಸ್ತಾ ಸರ್ ನೋಡಿದಾಗ ನಿಮಗೆ ಏನಾದರೂ ಇಲ್ಲಿ ಮಕ್ಕಳಿಗೆ ನಾನು ಹೇಳಿದಲ್ಲ, ನಾನು ಅದೇ ಮೇನ್ ಆಗಿ ನೋಡಿದ ಮಕ್ಕಳನ್ನೇ. ಅವ್ರಿಗೆ ಹೇಗೆ ಮಲಗೋದು, ಹೇಗೆ ಟಾಯ್ಲೆಟ್ ಹೋಗೋದು, ಹೇಗೆ ಊಟ ಮಾಡೋದು ಸ್ವಲ್ಪ ಅರ್ಥ ಆಗ್ತಿಲ್ಲ. ಅದು ಬೇರೆ ಯಾವ್ದಾದ್ರು ಜಾಗಕ್ಕೆ ಇಲ್ಲ, ಫಸ್ಟ್ ಟೈಮ್ ನೋಡಿದ್ದೀನಿ ನಾನು. ಆಕ್ಚುಲಿ ಕೇರಳ, ಇಲ್ಲಿರೋದು ಹೆಸರುಘಟ್ಟ. ಯಾವ ಸಂಘಟನೆ ಸರ್? ನಾವು ಕೇಳಿ ಬ್ಯಾಂಗ್ಳೂರಿಂದ. ಕೇಳಿ ಬ್ಯಾಂಗ್ಳೂರ್ ನಾವು ಯಶವಂತಪುರ ನಮ್ಮ ಆಫೀಸ್ ಇದ್ದಾರೆ. 38 ವರ್ಷದಿಂದ ನಾವು ಏನಾದರೂ ನಿವಾಸಿಗಳಿಗೆ ಏನಾದರೂ ಇವತ್ತು ಹಂಚಿಕೆ ಮಾಡುವಂತದ್ದು ನಾನು ಅದಕ್ಕೆ ಪ್ಲಾನ್ ಅಲ್ಲ, ನಾವು ಅದಕ್ಕೆ ಮಾಡಬೇಕು. ಯಾಕಂದ್ರೆ ಫಸ್ಟ್ ನಾವು ನೋಡೋದು ಮಕ್ಕಳಿಗೆ, ಅವ್ರಿಗೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ನಾವು. ಸರ್ಕಾರದ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು ಸರ್ ಈ ಕ್ರಮದ ಬಗ್ಗೆ? ಇದು ಒಪ್ಕೊಳ್ಳೋಕ್ಕಾಗಲ್ಲ. ಏನಾದ್ರು ಮನವಿ ಮಾಡ್ತೀರಾ ಸರ್ಕಾರಕ್ಕೆ? ನಾವು ಒಂದು 10 ಮನೆ ನಾವಾಗಿ ಕಟ್ಕೊಡಕ್ಕೆ ರೆಡಿ ಇದೆ, ಜಾಗ ಕೊಟ್ಟರೆ 10 ಮನೆ. ಸರ್ಕಾರಕ್ಕೆ ಏನು ಹೇಳ್ತಾರೆ? ಸರ್ಕಾರಕ್ಕೆ ನಾನು ಆಕ್ಚುಲಿ ಡ್ರೆಸ್ಸಲ್ಲಿ ಹೇಳಂಗಿಲ್ಲ. ಪರವಾಗಿಲ್ಲ, ಇಲ್ಲ, ನಮ್ಮವರು ನಮ್ಮ ಇಬ್ಬರಿದ್ದಾರೆ, ಸೆಕ್ರೆಟರಿ ಇದ್ದಾರೆ, ಅವ್ರಿಗೆ ಹೇಳ್ತಾರೆ ಪ್ಲೀಸ್. ಸರ್ಕಾರ ಕ್ರಮ ಸರಿ ಅಂತ ಅಲ್ಲ, ಸರ್ಕಾರ ಇದು ಸರಿಯಲ್ಲ.
ಸರಿಯಲ್ಲ ಯಾಕೆ ಸರಿಯಲ್ಲ? ಸರಿಯಲ್ಲ ಅಂದ್ರೆ ಕೋಗಿಲು ಕದನಕ್ಕೆ ಕೇರಳದ ಕೇಳಿ ಸಂಘಟನೆ ಈಗ ಎಂಟ್ರಿ ಕೊಟ್ಟಿದೆ. ಗಾಂಧಿ ವೇಷವನ್ನ ಧರಿಸಿ ಲೇಔಟ್ನಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ಕರ್ನಾಟಕ ಸರ್ಕಾರದ ವಿರುದ್ಧ ಕೇಳಿ ಸಂಘಟನೆ ಕಿಡಿಕಾರರು. ಸರ್ಕಾರ ಜಾಗ ಕೊಟ್ಟರೆ 10 ಮನೆಗಳನ್ನ ನಾವು ಕಟ್ಟಿಸ್ತೀವಿ ಅಂತ ಹೇಳಿದೆ. ಸರ್ಕಾರ ಒತ್ತುವರಿ ತೆರವು ಮಾಡಿದ್ದು ಸರಿಯಲ್ಲ. ಕೇರಳ ಮೂಲದ ಗಾಂಧಿ ವೇಷಧಾರಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಾಗಿದೆಯೋ ಅದನ್ನ ನೋಡಕ್ ಬಂದಿದ್ದಾರೆ. ಆಕ್ಚುಲಿ ನಾನು ಬಂದು ಸೋಷಿಯಲ್ ವರ್ಕರು. 32 ವರ್ಷದಿಂದ ಬೆಂಗಳೂರಲ್ಲಿ ಸೋಷಿಯಲ್ ಕಮಿಟ್ಮೆಂಟ್ ಏನೋ ವಿಷಯ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಮೇನ್ ಪ್ರೊಟೆಕ್ಷನ್ ಕೊಡೋದು, ಅವ್ರಿಗೆ ಎಜುಕೇಷನ್ ಕಿಟ್ಟಿ ಕೊಡೋದು, ಅವ್ರಿಗೆ ಬಟ್ಟೆ ಕೊಡೋದು. ಅದಕ್ಕೋಸ್ಕರ ನಾನು ಏನೇನು ಕೊಟ್ರಿ? ಏನೇನು ಈಗ ಜಸ್ಟ್ ಬಂದು ಗೊತ್ತಾಯ್ತು? ಗೊತ್ತಂದ್ರೆ ಅದು ಆಕ್ಚುಲಿ ಮಾತಾಡಕ್ಕಾಗ್ತಾ ಇಲ್ಲ, ಅಷ್ಟೊಂದು ಇದಿದೆ. ಯಾಕಂದ್ರೆ ಏನಾದ್ರು ಕಾಣಿಸ್ತಾ ಸರ್ ನೋಡಿದಾಗ ನಿಮಗೆ ಏನಾದ್ರು ಇಲ್ಲಿ ಮಕ್ಕಳಿಗೆ? ನಾನು ಹೇಳಿದಲ್ಲ, ನಾನು ಅದೇ ಮೇನ್ ಆಗಿ ನೋಡಿದ ಮಕ್ಕಳನ್ನೇ. ಅವ್ರಿಗೆ ಹೇಗೆ ಮಲಗೋದು, ಹೇಗೆ ಟಾಯ್ಲೆಟ್ ಹೋಗೋದು, ಹೇಗೆ ಊಟ ಮಾಡೋದು ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಅದು ಬೇರೆ ಯಾವ್ದಾದ್ರು ಜಾಗಕ್ಕೆ ಇದೇ ರೀತಿ? ಇಲ್ಲ, ಫಸ್ಟ್ ಟೈಮ್ ನೋಡಿದ್ದೆ. ಎಲ್ಲಿಯವರು? ನೀವು ಎಲ್ಲಿ? ನಾನು ಆಕ್ಚುಲಿ ಕೇರಳ, ಇಲ್ಲಿರೋದು ಹೆಸರುಘಟ್ಟ. ಯಾವ ಸಂಘಟನೆ ಸರ್? ಅಂದ್ರೆ ನಾವು ಕೇಳಿ ಬ್ಯಾಂಗ್ಳೂರಿಂದ. ಕೇಳಿ ಬ್ಯಾಂಗ್ಳೂರು. ನಾವು ಯಶವಂತಪುರ ನಮ್ಮ ಆಫೀಸ್ ಇದ್ದಾರೆ. 38 ವರ್ಷದಿಂದ ನಾವು ಏನಾದ್ರು ನಿವಾಸಿಗಳಿಗೆ ಏನಾದ್ರು ಇವತ್ತು ಹಂಚಿಕೆ ಮಾಡುವಂತದ್ದು? ನಾನು ಅದಕ್ಕೆ ಪ್ಲಾನ್ ಅಲ್ಲ, ನಾವು ಮಾಡ್ತೀರಾ? ಅದಕ್ಕೆ ಮಾಡಬೇಕು. ಯಾಕಂದ್ರೆ ಫಸ್ಟ್ ನಾವು ನೋಡೋದು ಮಕ್ಕಳಿಗೆ, ಅವ್ರಿಗೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ನಾವು. ಸರ್ಕಾರದ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು ಸರ್ ಈ ಕ್ರಮದ ಬಗ್ಗೆ? ಇದು ಒಪ್ಕೊಳ್ಳೋಕ್ಕಾಗಲ್ಲ. ಏನಾದ್ರು ಮನವಿ ಮಾಡ್ತೀರಾ ಸರ್ಕಾರಕ್ಕೆ? ನಾವು ಒಂದು 10 ಮನೆ ನಾವಾಗಿ ಕಟ್ಕೊಡಕ್ಕೆ ರೆಡಿ ಇದೆ, ಜಾಗ ಕೊಟ್ಟರೆ 10 ಮನೆ. ಸರ್ಕಾರಕ್ಕೆ ಏನು ಹೇಳ್ತಾರೆ? ಸರ್ಕಾರಕ್ಕೆ ನಾನು ಆಕ್ಚುಲಿ ಡ್ರೆಸ್ ಅಲ್ಲಿ ಹೇಳಂಗಿಲ್ಲ. ಪರವಾಗಿಲ್ಲ, ಇಲ್ಲ, ನಮ್ಮ ಇಬ್ಬರಿದ್ದಾರೆ, ಸೆಕ್ರೆಟರಿ ಇದ್ದಾರೆ, ಅವ್ರಿಗೆ ಹೇಳ್ತಾರೆ ಪ್ಲೀಸ್. ಸರ್ಕಾರ ಕ್ರಮ ಸರಿ ಅಂತ ಅಲ್ಲ, ಸರ್ಕಾರ ಇದು ಸರಿಯಿಲ್ಲ. ಅಂದ್ರೆ ಕೋಗಿಲು ಕದನಕ್ಕೆ ಕೇರಳದ ಕೇಳಿ ಸಂಘಟನೆ ಈಗ ಎಂಟ್ರಿ ಕೊಟ್ಟಿದೆ. ಗಾಂಧಿ ವೇಷವನ್ನ ಧರಿಸಿ ಲೇಔಟ್ನಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ಕರ್ನಾಟಕ ಸರ್ಕಾರದ ವಿರುದ್ಧ ಕೇಳಿ ಸಂಘಟನೆ ಕಿಡಿಕಾರರು. ಸರ್ಕಾರ ಜಾಗ ಕೊಟ್ಟರೆ 10 ಮನೆಗಳನ್ನ ನಾವು ಕಟ್ಟಿಸ್ತೀವಿ ಅಂತ ಹೇಳಿದೆ. ಸರ್ಕಾರ ಒತ್ತುವರಿ ತೆರವು ಮಾಡಿದ್ದು ಸರಿಯಲ್ಲ. ಕೇರಳ ಮೂಲದ ಗಾಂಧಿ ವೇಷಧಾರಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಾಗಿದೆಯೋ ಅದನ್ನ ನೋಡಕ್ ಬಂದಿದ್ದಾರೆ. ಆಕ್ಚುಲಿ ನಾನು ಬಂದು ಸೋಷಿಯಲ್ ವರ್ಕರು. 38 ವರ್ಷದಿಂದ ಬೆಂಗಳೂರಲ್ಲಿ ಸೋಷಿಯಲ್ ಕಮಿಟ್ಮೆಂಟ್ ಏನೋ ವಿಷಯ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಮೇನ್ ಪ್ರೊಟೆಕ್ಷನ್ ಕೊಡೋದು, ಅವ್ರಿಗೆ ಎಜುಕೇಷನ್ ಕಿಟ್ಟಿ ಕೊಡೋದು, ಅವ್ರಿಗೆ ಬಟ್ಟೆ ಕೊಡೋದು. ಅದಕ್ಕೋಸ್ಕರ ನಾನು ಏನೇನು ಕೊಟ್ರಿ? ಏನೇನು ಈಗ ಜಸ್ಟ್ ಬಂದು ಗೊತ್ತಾಯ್ತು? ಗೊತ್ತಂದ್ರೆ ಅದು ಆಕ್ಚುಲಿ ಮಾತಾಡಕ್ಕಾಗ್ತಾ ಇಲ್ಲ, ಅಷ್ಟೊಂದು ಇದಿದೆ. ಯಾಕಂದ್ರೆ ಏನಾದ್ರು ಕಾಣಿಸ್ತಾ ಸರ್ ನೋಡಿದಾಗ ನಿಮಗೆ ಏನಾದ್ರು ಇಲ್ಲಿ ಮಕ್ಕಳಿಗೆ? ನಾನು ಹೇಳಿದಲ್ಲ, ನಾನು ಅದೇ ಮೇನ್ ಆಗಿ ನೋಡಿದ ಮಕ್ಕಳನ್ನೇ. ಅವ್ರಿಗೆ ಹೇಗೆ ಮಲಗೋದು, ಹೇಗೆ ಟಾಯ್ಲೆಟ್ ಹೋಗೋದು, ಹೇಗೆ ಊಟ ಮಾಡೋದು ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಅದು ಬೇರೆ ಯಾವ್ದಾದ್ರು ಜಾಗಕ್ಕೆ ಇದೇ ರೀತಿ? ಇಲ್ಲ, ಫಸ್ಟ್ ಟೈಮ್ ನೋಡಿದ್ದೆ. ನೀವು ಎಲ್ಲಿ? ನಾನು ಆಕ್ಚುಲಿ ಕೇರಳ, ಇಲ್ಲಿರೋದು ಹೆಸರುಘಟ್ಟ. ಯಾವ ಸಂಘಟನೆ ಸರ್? ಅಂದ್ರೆ ನಾವು ಕೇಳಿ ಬ್ಯಾಂಗ್ಳೂರಿಂದ. ಕೇಳಿ ಬ್ಯಾಂಗ್ಳೂರು. ನಾವು ಯಶವಂತಪುರ ನಮ್ಮ ಆಫೀಸ್ ಇದ್ದಾರೆ. 38 ವರ್ಷದಿಂದ ನಾವು ಏನಾದ್ರು ನಿವಾಸಿಗಳಿಗೆ ಏನಾದ್ರು ಇವತ್ತು ಹಂಚಿಕೆ ಮಾಡುವಂತದ್ದು? ನಾನು ಅದಕ್ಕೆ ಪ್ಲಾನ್ ಅಲ್ಲ, ನಾವು ಮಾಡ್ತೀರಾ? ಅದಕ್ಕೆ ಮಾಡಬೇಕು. ಯಾಕಂದ್ರೆ ಫಸ್ಟ್ ನಾವು ನೋಡೋದು ಮಕ್ಕಳಿಗೆ, ಅವ್ರಿಗೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ನಾವು. ಸರ್ಕಾರದ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು ಸರ್ ಈ ಕ್ರಮದ ಬಗ್ಗೆ? ಇದು ಒಪ್ಕೊಳ್ಳೋಕ್ಕಾಗಲ್ಲ. ಏನಾದ್ರು ಮನವಿ ಮಾಡ್ತೀರಾ ಸರ್ಕಾರಕ್ಕೆ? ನಾವು ಒಂದು 10 ಮನೆ ನಾವಾಗಿ ಕಟ್ಕೊಡಕ್ಕೆ ರೆಡಿ ಇದೆ, ಜಾಗ ಕೊಟ್ಟರೆ 10 ಮನೆ. ಸರ್ಕಾರಕ್ಕೆ ಏನು ಹೇಳ್ತಾರೆ? ಸರ್ಕಾರಕ್ಕೆ ನಾನು ಆಕ್ಚುಲಿ ಡ್ರೆಸ್ ಅಲ್ಲಿ ಹೇಳಂಗಿಲ್ಲ.
ಅಲ್ಲ ಇಲ್ಲಿ ಪರವಾಗಿಲ್ಲ ನೀವೇನು ಇಲ್ಲ ನಮ್ಮವರು ನಮ್ಮ ಇವರಿದ್ದಾರೆ ಸೆಕ್ರೆಟರಿ ಇದ್ದಾರೆ ಅವ್ರಿಗೆ ಹೇಳ್ತಾರೆ ಪ್ಲೀಸ್. ಯಾಕೆ ಸರ್ಕಾರ ಕ್ರಮ ಸರಿ ಅಂತ ಅಲ್ಲಲ್ಲ ಆಗಿದ್ರಿ ನೀವು? ಅಲ್ಲ ಸರ್ಕಾರ ಇದು ಸರಿಯಿಲ್ಲ ಸರಿಯಲ್ಲ ಸರಿಯಿಲ್ಲ ಅಂದ್ರೆ